ಬಿರಡೆಯಿಂದ ಪಂಢರಪುರದತ್ತ ಸಂತ ಭಕ್ತರ ಡಿಂಡಿ ಪಾದಯಾತ್ರೆ. ರಾಯಬಾಗ್ ತಾಲೂಕಿನ ಬಿರಡಿ ಗ್ರಾಮದ ಶ್ರೀ ವಿಠ್ಠಲ್ ರುಕ್ಮಿಣಿ ಮಂಡಳಿ ವತಿಯಿಂದ ಆಷಾಢ ಮಾಸದ ಅಂಗವಾಗಿ ಪಂಢರಪುರದತ್ತ ಭಕ್ತಿ ಭಾವದಿಂದ ಡಿಂಡಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಪಾದಯಾತ್ರೆಯಲ್ಲಿ ಬಿರಡಿ ಗ್ರಾಮದಿಂದ ಭಕ್ತರು ಹರಿಭಜನೆಗಳನ್ನು ಹಾಡುತ್ತಾ ಪಂಢರಪುರದತ್ತ ಪ್ರಯಾಣ ಬೆಳೆಸಿದರು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಗ್ರಾಮದಲ್ಲಿನ 50ಕ್ಕೂ ಹೆಚ್ಚು ಸಂತರು ಹಾಗೂ ಭಕ್ತರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಭಕ್ತರು ಹರಿನಾಮ ಸ್ಮರಣೆಯೊಂದಿಗೆ ಸಾಗಿದ ಈ ಪಾದಯಾತ್ರೆ ಗ್ರಾಮದಲ್ಲಿ ಭಕ್ತಿ ಮತ್ತು ಆತ್ಮೀಯತೆಯ ವಾತಾವರಣವನ್ನು ಮೂಡಿಸಿತು. ಇದೇ ಸಮಯದಲ್ಲಿ ಕನ್ನಡ ಉಪನ್ಯಾಸಕರಾದ ಶ್ರೀ ಸಂಜೀವ್ ಟಿಳೆ ಅವರು ಗ್ರಾಮ ವತಿಯಿಂದ ಪಾದಯಾತ್ರೆಗಳಿಗೆ ಶುಭಾಶಯಗಳನ್ನು ಕೋರಿದರು. ವರದಿ ಅಮರೇನ್ ಕಾಂಬ್ಳೆ. ನಂತರ ಹೇಳಕ್ರಿ. ಏಪ್ರಿಲ್ 1ರಿಂದ ಜೂನ್ 1ರವರೆಗೆ ಭಾರತ ಸರ್ಕಾರದ 90 ದಿವಸದವರೆಗೆ ಸೈಕ್ಲಿಂಗ್ ಟಾಸ್ಕ್ ಕೊಟ್ಟಿದ್ರು. ಇಡೀ ಭಾರತದಲ್ಲಿ 123 ಸೈಕಲ್ ಸೇರಿವು. ರಾಯಬಾಗ್ ಸೈಕ್ಲಿಂಗ್ ಕ್ಲಬ್ ಹಾಗೂ ಸೋಷಿಯಲ್ ಗ್ರೂಪ್ ಎನ್ನುವ ಕಾರವಾರ ನಾವು ಸೇರ್ಕೊಂಡು RCCD 90 ಜನ ಸೇರ್ಕೊಂಡು ನಾವು 90ರಲ್ಲಿ 1,79,000 ಕಿಲೋಮೀಟರ್ ವರೆಗೆ ಸೈಕಲ್ ಅನ್ನು ಕ್ರಮಿಸಿ ಇಡೀ ದೇಶದಲ್ಲಿ ವೃತ್ತ ಸ್ಥಾನವನ್ನು ಪಡೆದು ಕೊನೆಗೆ ನಿನ್ನೆ ಶನಿವಾರದ ಏಕಾದಶಿ ದಿವಸದಲ್ಲಿ ರಿಂಗಣಿ 4,500 ಹೆಚ್ಚಿನ ಸೈಕಲ್ಗಳು ಸೇರಿದ್ದು. ಅಲ್ಲಿ ನಮಗೆ ಪಾಂಡುನ ಮೂರ್ತಿಯನ್ನ ಹಾಗೆ ನಮಗೊಂದು ಗೋಲ್ಡ್ ಮೆಡಲ್ ಬಂಗಾರ ಕಪ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ ತಾವೆಲ್ಲ ನೋಡಿರಬಹುದು. ಬರ್ತಾ ಇದೆ ನಮ್ಮ ಮೇಲ್ ಮತ್ತು ಫಿಮೇಲ್ ತುಕೇಸ್ತಾರ್ 5,830 ಮೇಲ್ ಉಪನಲ್ಲಿ ದಿಶೆ ಪ್ರಥಮ ಸ್ಥಾನ ಪಡ್ಕೊಂಡಿದೆ. ಅದೇ ರೀತಿ ಭೀಮರಾವ್ ಸುತಾರ್ ಎನ್ನುವಂತ 71 ವರ್ಷ ವಯಸ್ಸಿನ ವೃದ್ಧರು 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಈಗಾಗಲೇ ರಾಯಬಾಗದಲ್ಲಿ ಸತ್ಕಾರ ಆಗಿದೆ, ಪಂಢರಪುರದಲ್ಲಿ ಸತ್ಕಾರ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಖುಷಿ ಅನಿಸ್ತಾ ಇದೆ. ಇವತ್ತು ನನ್ನ ಗ್ರಾಮದ ಎಲ್ಲಾ ಸಂತ ಮಂಡಳಿ ಇವತ್ತು ಪಂಢರಪುರ ಯಾತ್ರೆಯನ್ನು ಹೊಂಟಿದಿರಿ. ತಮಗೆಲ್ಲ ಶುಭವಾಗಲಿ ಅಂತ ತಿಳ್ಕೊಂಡು RCC ವತಿಯಿಂದ ಹಾರೈಸಿ ಪಾಂಡುರಂಗನ ಪಾದಕ್ಕೆ ಶಿರಬಾಗುತ್ತೇನೆ. ನನ್ನ ಹೆಸರು ಸುಟೆ ಅಂತ. ನಾನು ರಾಯಬಾಗದ ನ್ಯೂ ಕಾಲೇಜಿನಲ್ಲಿ ಕನ್ನಡ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ರಿತೇಶ್ ಹೊಸಮಣಿ ಅಂತ ಯಡ್ರಾವಿ ಶುಗರ್ ಫ್ಯಾಕ್ಟರಿಯಲ್ಲಿ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿ ನಾವು ಸುಮಾರು 80 ಜನ ಇದೀವಿ. ಎಲ್ಲರೂ ನಾವು ಕಾರುಗಳನ್ನ ಬೈಕ್ಗಳನ್ನ ಬಿಟ್ಟರು ಕೂಡ ಸೈಕಲ್ ಅನ್ನು ಬಿಟ್ಟಿಲ್ಲ. ಸೈಕಲ್ ಸವಾರಿ ಆರೋಗ್ಯದ ರೂವಾರಿ. ಸೈಕಲ್ ಓಡಿಸೋಣ, ಪರಿಸರ ಸಂರಕ್ಷಿಸೋಣ. ಪೆಟ್ರೋಲ್ ಡೀಸೆಲ್ ದುಬಾರಿ, ಸೈಕಲ್ ಮೇಲೆ ಸವಾರಿ ಅನ್ನುವಂತಹ ಜಾತ್ಯತೀತವಾದ ಧರ್ಮಾತೀತವಾದ ಎಲ್ಲರನ್ನ ಒಂದು ಮಾಡುವಂತ ಮತ್ತು ಪರಿಸರವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ನಾವು ಸೈಕ್ಲಿಂಗ್ ಕ್ಲಬ್ ಅನ್ನ ರಚನೆ ಮಾಡಿ ಈಗಾಗಲೇ 2ನೇ ಸಾರಿ ಹೋದ ವರ್ಷ RCC ವತಿಯಿಂದ ಕೇವಲ 6 ಜನ ಹೋಗಿದ್ದು. ನಾವು ಅರ್ಧ ಜೀವಿ ಹೋಗೋದು ಬರೋದು ಸೇರ್ಕೊಂಡು 8 ಜನ ನಾವು ಮಾಡಿದೀವಿ. ಇನ್ನುಳಿದ 52 ಜನ ಒಂದ್ ಸೈಡ್ ಸೈಕ್ಲಿಂಗ್ ಮಾಡಿ ಟ್ರೈನಿಗೋ ಬಸ್ಸಿಗೋ ಬಂದು ಇವತ್ತು ತಲುಪಿದ್ದಾರೆ. ನಾವು ಹೋಗುವುದು ಬರುವುದು 190 ಕಿಲೋಮೀಟರ್ ಹೋಗಿ 190 ಮೀಟರ್ ಅಂತ ನನಗೆ ಅತ್ಯಂತ ಖುಷಿ ಅನಿಸ್ತಾ ಇದೆ.